ಏನು ಮನೆ ತನಕ ಬಂದಿದ್ದೀರಿ? ಅದೇನು ಬೊಗಳ್ಬಿಟ್ಟು ತೊಲಗ್ರಿ. ನಿಮ್ಮನ್ನ ನೋಡಕ್ಕೂ ಅಸಹ್ಯ ಆಗತ್ತೆ. ನೋಡ್ಲಾ ಇವ ಅಮ್ಮನ ವರ್ಷಯ ಏನಮ್ಮ, ನಾವ್ ನೋಡಕ್ ಅಷ್ಟೊಂದು ಅಸಹ್ಯವಾಗಿದ್ದಾವ? ಸರಿಯಾಗಿ ಮಾತಾಡಮ್ಮ. ಹಸಿಗ ಹುಲ್ ಮೇಲ್ ಕಣ್ಣು, ನಿನ್ಗ ನಮ್ ಮೇಲ್ ಕಣ್ಣು. ಸ್ವಲ್ಪ ದುಮ್ಕೊಂಡು ಇಡ್ತೀಯಾ? ಅವ್ನು ಸ್ವಲ್ಪ ಹಾಗೆ ಏನಾದ್ರೂ ಬಯಸ್ಕೋತೀವಿ, ಆದ್ರೆ ನಿನ್ನಿಂದ ಒಂದ್ ಸಹಾಯ ಆಗ್ಲೇಬೇಕು. ನಾನು ನಿಮ್ಗೆಂತ ಸಹಾಯನಪ್ಪ ಮಾಡ್ಲಿ? ಒಂದೇ ಒಂದ್ಸಲ ಆ ಮಾಯಿ ಹತ್ರ ಮಾತಾಡು ಪ್ಲೀಸ್. ನಾನ್ ಯಾಕ ಕಿತ್ತೋದವನ್ ಜೊತೆ ಮಾತಾಡ್ಲಿ? ಅವನು ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ನನಗೋಸ್ಕರ ವೇಟ್ ಮಾಡ್ತಿದ್ದಾನೆ. ಯಾಕೆ? ಅವನು ನಿನ್ಗೋಸ್ಕರ ಕೊಲೆ ಮಾಡವನೆ. ಅದಕ್ಕೆ ಮುಟ್ಟಾಳ ಯಾರಾದ್ರೂ ಅಕ್ಕಪಕ್ಕ ಕೇಳಿಸ್ಕೊಂಡವ್ರು. ಏನ್ರೋ ಹೇಳ್ತಿದ್ದೀರಾ? ಏನ್ ಕೊಲೆನ್ರೋ? ಯಾರದ್ರು? ನೋಡಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು. ಏನಾಗೋಯ್ತ್ರು? ಅದೇನ್ ಸರಿಯಾಗಿ ಬೊಗಳ್ರೋ ಮುಂಡೇವಾ? ಅದೇ ನಿಮ್ ಹುಡ್ಗ ಇದ್ನಲ್ಲ ಮಾಯಿ, ಅವನ ಎಣ್ಣೆಟಲ್ಲಿ ತಲೆ ಜೋರ ಹೊಡೆದ್ಬಿಟ್ಟ. ಅವನು ಸತ್ತೋಗ್ಬಿಟ್ಟ. ಹೇಗೆ ಏನು ಅಂತ ಕೇಳ್ಬೇಡಮ್ಮ. ಒಟ್ನಲ್ಲಿ ಅವನು ಕೊಲೆ ಮಾಡಿರೋದಂತೂ ಸತ್ಯ. ನಿನ್ಗೋಸ್ಕರನೇ, ಅದು ನಿನ್ಗೋಸ್ಕರನೇ ಕಣಮ್ಮ. ಮಾಡಿದ್ದೇನೋ ಮಾಡ್ಬಿಟ್ಟ, ಆಗಿದ್ದೇನೋ ಆಗೋಯ್ತು. 3 ಹೊತ್ತು ಅಳ್ತಾ ಇರ್ತಾನೆ. ಥೇಟ್ ಹುಚ್ಚನ್ ತರ ಆಗ್ಬಿಟ್ಟವನೆ. ಭಯದಲ್ಲೇ ಯಾವಾಗ್ಲೂ ನಡ್ತಾ ಇರ್ತಾನೆ. ಸಾಯಕ್ಕೂ ರೆಡಿ ಆಗ್ಬಿಟ್ಟವನೆ. ಅದಕ್ಕೆ ಈಗ ಅವ್ನ್ ಕೊಟ್ಟಕ್ಕನ್ನಕ್ಕಿಂತ ಮುಂಚೆ ನೀನೇ ಹೋಗಿ ಸ್ವಲ್ಪ ಸಮಾಧಾನ ಮಾಡ್ಬಿಡು. ಈಗ್ಲಾದ್ರೂ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ನಿಮ್ಮನ್ನ ತುಂಬಾ ಹಚ್ಕೋಬಿಟ್ಟಿದ್ದಾನಮ್ಮ ಅವನು. ನಿನ್ಗೋಸ್ಕರ ಮರ್ಡರ್ ಮಾಡವನೆ ಅಂದ್ರೆ ಲೆಕ್ಕ ಹಾಕೋ. ಅವನ್ ಲವ್ ಎಷ್ಟು ಡೀಪ್ ಆಗದೆ ಅಂತ. ನಾನಾಗಿದ್ದಿದ್ರೆ ಒಂಚೂರು ಚೂಡ್ತಾನು ಇರ್ನಿಲ್ಲ. ನೀನಾ? ಈ ಹುಡುಗಿ ಜೊತೆನಾ? ನೀನ್ ಈ ತರ ಅಂತ ಗೊತ್ತಿರ್ಲಿಲ್ಲ. ಆ ಮಾಯಿ ರೀತಿ ನಿನ್ನ ದೇವತೆ ತರ ಲವ್ ಮಾಡಕ್ಕೆ ನಾನೇನ್ ಮೆಂಟ್ಲಲ್ಲ. ನೋಡು, ಮಾಯಿ ಬಗ್ಗೆ ಮಾತಾಡ್ಬೇಡ. ನಿನಗ ಯೋಗ್ಯತೆ ಇಲ್ಲ. ನಿನ್ ಬಗ್ಗೆನೂ ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಹೋಗು, ಆ ಮಾಯಿ ಜೊತೆನೆ ಸಾಯಿ. ಇನ್ಯಾವತ್ತೂ ನಿನ್ ಮುಖ ತೋರಿಸ್ಬೇಡ. ಅವಳ ಜೊತೆನೆ ಬಿತ್ ಸಾಯಿ. ಗುಡ್ ಬೈ. ಶಿಟ್. ಅವನ್ ಬೇರೆ ತೊಟ್ಟು ಮನೆ ಬಿಟ್ಟು ಹೋಗ್ತಿಲ್ಲ. ಅವ್ರ ಮನೆಯೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಬೇರೆ ಹುಡುಕ್ತಾ ಇದ್ದಾರೆ. ಈಗ್ಲೇ ಹೋಗು, ಅವನ್ ಜೊತೆ ಮಾತಾಡಿ ಎಲ್ಲಾದ್ರೂ ದೂರ ಕಳಿಸ್ಬಿಡು. ಇಲ್ಲಾಂದ್ರೆ ಅವನ್ ಮಾಡಿರೋ ತಪ್ಪಿಗೆ ನಾವು ಊರ್ ಬಿಡ್ಬೇಕಾಯ್ತದೆ. ಅದ್ ಸರಿ, ನೀವ್ಯಾಕೆ ಊರ್ ಬಿಡ್ಬೇಕು? ಅವನ್ ಜೊತೆ ನಾವು ಇದ್ವಲ್ಲ, ಅದಕ್ಕೆ. ನಿನಗಿದೆಲ್ಲ ಬೇಕಿತ್ತ? ನನಗೋಸ್ಕರ ಕೊಲೆ ಮಾಡ್ದ? ಹೇಳಷ್ಟು ಹೇಳ್ದೆ, ಅವನ್ ಕೇಳಲಿಲ್ಲ. ನಾನೇನ್ ಮಾಡ್ಲಿ?
ನನಗೆ ಇದೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಏನೋ ನಂಬಿಕೆ ಬರ್ತಾ ಇಲ್ವಾ? ಇಷ್ಟೆಲ್ಲ ಆದ್ರೂ ನಿಂಗೆ ನಂಬಿಕೆ ಬರ್ತಾ ಇಲ್ವಾ? ಹೇ, ಅದಲ್ಲ, ನಾನು ಹೇಳಿದ ಹಾಗಲ್ಲ. ಬಾ ತೋರಿಸ್ತೀನಿ, ಬಾರೆ ತೋರಿಸ್ತೀನಿ, ಬಾ. ಏಯ್, ಆಯ್ತು ಬಿಡು ಬಿಡು. ಎಲ್ಲಿ ಕೇಳ್ಕೊಂಡು ಹೋಗ್ತಾ ಇದೆಯೋ? ಬಿಡು. ನೀ ನನ್ನನ್ನ ಈ ಲೆವೆಲ್ಗೆ ಹಚ್ಕೊಂಡಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀತಿಗಾಗಿ ಏನೇನೋ ಮಾಡ್ತಾರೆ, ಆದ್ರೆ ನೀನು ನನಗೋಸ್ಕರ ಒಂದು ಕೊಲೆನೇ ಮಾಡಿಬಿಟ್ಟೆ. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೆ ಮಾಡಕ್ ರೆಡಿ ಇದ್ದೆ. ನೀ ನನ್ನನ್ನು ಅಷ್ಟೊಂದು ಲವ್ ಮಾಡ್ತೀಯಾ? ಯಾಕೆ ನಾನಂದ್ರೆ ನಿಂಗಷ್ಟಿಷ್ಟ? ಹಾಗೆಲ್ಲ ಕಾರಣ ಹೇಳೋ ಹಾಗಿದ್ರೆ ಅದು ಪ್ರೀತಿನೇ ಅಲ್ಲ. ಏನೋ ಗೊತ್ತಿಲ್ಲ, ನೀನಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟೆ. ಇನ್ನೊಂದು ಪ್ರೀತಿ ತುಂಬಿದ ನೋಟ ಮಾತ್ಕಾಗಿ ಕಾಯ್ತಾ ಇದ್ದೆ. ನೀನು ಯಾವತ್ತಂಗೆ ಮಾಡಲಿಲ್ಲ. ಆದ್ರಿಂದ ನಿನ್ಮೇಲೆ ಪ್ರೀತಿ ಏನೂ ಕಡಿಮೆ ಆಗಲಿಲ್ಲ. ನೋಡು, ನೀನನ್ನು ಎಷ್ಟು ಹೀಯಾಳಿಸ್ದೆ, ದ್ವೇಷ ಮಾಡಿದೆ, ಆದರೂ ಕೂಡ ನಿನ್ಮೇಲೆ ನನಗೆ ಬೇಜಾರಾಗಲಿಲ್ಲ. ನನಗೆ ನೀನು ಬೇಕಿತ್ತು. ಅಟ್ಲೀಸ್ಟ್ ಒಂದಿನ ನಿನ್ನ ಜೊತೆ ಇರಬೇಕಿತ್ತು. ಆಸೆ ಇವತ್ತು ಈಡೇರ್ತು. ನಾನು ಇನ್ನು ಈಗಲೇ ಹೋದ್ರೂ ನೆಮ್ಮದಿಗೆ ಹೋಗ್ಬಿಡ್ತೀನಿ. ನೋಡು, ಆಗಿದ್ದೆಲ್ಲ ಆಗೋಯ್ತು. ಎಲ್ಲಾದ್ರೂ ದೂರ ಹೋಗ್ಬಿಡನ್ವಾ? ಎಲ್ಲಿಗೆ? ಎಲ್ಲಾದ್ರೂ ದೂರ, ಯಾವುದಾದ್ರೂ ಸಿಟಿಗೆ. ನೀನಿಲ್ಲೇ ಇದ್ರೆ ಅವ್ರು ನಿನ್ನ ಖಂಡಿತ ಬಿಡಲ್ಲ.
ಆದ್ರೆ ನಿಮ್ಮಮ್ಮ ನಿನ್ ತಂಗಿ ನಾವೆಲ್ಲಾದ್ರೂ ದೂರ ಹೋಗ್ಬಿಡೋಣ, ಆಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಆಯ್ತು. ನೀನು ಹೇಳಿದ್ಮೇಲೆ ಆಯ್ತು, ಹೋಗೋಣ. ಹಲೋ. ನನ್ನ ಮಗನೇ, ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಮೊದ್ಲು ಅಲ್ಲಿಂದ ತೊಲಗು. ಒಂದ್ ಕಡೆ ಪೊಲೀಸ್ನವರು, ಇನ್ನೊಂದ್ ಕಡೆ ಹುಡುಗರ ಕಡೆಯವರು ನಿನ್ನ ಹಂಗೆ ಗುಮ್ಮಕ್ ಬದವ್ರೆ. ಅಲ್ಲಿಂದ ಮೊದ್ಲು ತೊಲಗು, ಎಲ್ಲಾದ್ರೂ ಹೋಗಿ ಬದುಕೋ, ನಮ್ನಂತೂ ತಗ್ಲಾಕ್ ಬಿಡಕಲ್ಲ. ಆಯ್ತಾಯ್ತು, ಇವಾಗಲೇ ಹೊರಡ್ತಾ ಇದೀವಿ. ಈ ಲೆವೆಲ್ಗೆ ಇಳಿತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಒಂದ್ ಹುಡುಗಿಗೋಸ್ಕರ ಈ ತರ ಎಲ್ಲ ನಾಟಕ ಮಾಡ್ತಾರೇನೋ. ಥು, ನಂಗ್ ಅಸಹ್ಯ ಆಗ್ತಾ ಇದೆ. ನಿಂಗ್ ಸ್ವಲ್ಪನೂ ಸ್ವಾಭಿಮಾನ ಅನ್ನೋದೇ ಇಲ್ವಾ? ನೀನ್ ಹೀಗೆ ಅಂತ ಗೊತ್ತಿದ್ರು ನಿನ್ ಜೊತೆ ಬಂದೆ. ನೀನ್ ಹೇಗೆ ಏನು ಅಂತಾನೂ ಯೋಚನೆ ಮಾಡ್ಲಿಲ್ಲ. ನೀನ್ ನಂಬಿಸ್ದೆ, ನಾನ್ ನಂಬ್ದೆ. ಇಷ್ಟೊಂದು ನಂಬಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟೆ. ಇರಲ್ಲ, ನಾನ್ ನಿನ್ ಜೊತೆ ಇರಲ್ಲ. ನಿಂತ್ಕೋ ಪ್ಲೀಸ್, ನಿಂತು ಹೋಗ್ಬೇಡ, ಬಿಟ್ಟು ಹೋಗ್ಬೇಡ ಕಣೆ ಪ್ಲೀಸ್, ಹೋಗ್ಬೇಡ ಪ್ಲೀಸ್. ಏಯ್, ಅಲ್ಲ ಕಣೋ, ನಿನ್ಗೆ ಅಮಾವಾಸ್ಯನೂ ಒಂದೇ ಹುಣ್ಣಿಮೆನೂ ಒಂದೇ. ನಿನ್ಗೇನಾರ ಜವಾಬ್ದಾರಿ ಇದ್ದದ? ಮನೆ ಮಗ ಇಷ್ಟೊತ್ತಿಗೆದ್ರೆ ಹೆಂಗೆ? ಅಯ್ಯಯ್ಯ, ಮನೆ ಉದ್ಧಾರ. ಏಯ್, ಇವನ್ ಯಜಮಾನ ಊರ್ ತುಂಬಾ ಇವನ್ ಬಗ್ಗೆ ಏನೇನೋ ಹೇಳ್ಕೊ ಓಡಾಡ್ತಾವನೆ. ನೋಡ್ಲೆ, ಈ ಮನೇಲಿ ನಿನ್ ಗಂಡನ್ಗೆ 3 ಕಾಸಿನ ಬೆಲೆ ಇಲ್ಲ. ಅವನ್ಗೊಂದ್ ಮಾತು ಹೇಳಂಗಿಲ್ಲ, ಒಂದ್ ಮಾತು ಕೇಳಂಗಿಲ್ಲ. ಅಲ್ಲೇ ಇಷ್ಟ ದಿವಸ ಅಂತ ದುಡ್ದು ಸಾಕಾಗದೆ. ಇನ್ ಎಷ್ಟ್ ದಿವಸ ಅಂತ ದುಡಿ ಅಂದೆ? ಏನು ನಿಮ್ದು ಬೆಳಬೆಳಗ್ಗೆ ಕಿರಿಕೋ? ಲೇ, ಇವನೇರ ಬದಲು ಇನ್ನೊಂದ್ ಎಣ್ಣಾರ ಎತ್ಬಿಟ್ಟಿದ್ರೆ ಬಾರಿ ಚೆನ್ನಾಗಿತ್ತು ಕಣ್ಲೆ. ಅವಾಗ ಹಂಗೆ, ಇವಾಗ ಹಿಂಗೆ. ಹೋಗ್ ಕೆಲಸ ನೋಡೋಗ್ರಿ, ಹೋಗ್ರಿ. ಅದೇನಾದ್ರೂ ಒಟ್ಬಿಟ್ಟು ಅಂತೀರಿ ಬೆಳಬೆಳಗ್ಗೆನೆ? ಹೋಗ್ರಿ, ಹೋಗ್ರಿ. ನನ್ ಕಷ್ಟ ನಿನ್ಗೇನ್ ಗೊತ್ತು? ನೋಡ್ತೀನಿ ಕಲ, ನೋಡ್ತೀನಿ ಇನ್ನು ಎಷ್ಟು ದಿವಸ ನಾನು ಹೊಟ್ಟೆ ಉರಿಸ್ತೀಯ ಅಂತ ನೋಡ್ತೀನಿ. ಏಯ್, ಈ ಮನೆ ಹಾಳು ಮಾಡ್ತೀಯಾ ಇಲ್ಲ ಉದ್ಧಾರ ಮಾಡ್ತೀಯಾ ಅಂತ ನೋಡ್ತೀನಿ. ನಮ್ಮ ಹೊಟ್ಟೆಗೆ ಅನ್ನ ಹಾಕ್ತೀಯಾ ಇಲ್ಲ ನೀರು ಬಿಡ್ತೀಯಾ ಅಂತ ನೋಡ್ತಾನೆ ಇರ್ತೀನಿ ಕಣೋ, ನೋಡ್ತಾನೆ ಇರ್ತೀನಿ. ಮಾಯಿ ತಗಪ್ಪ. ತಿನ್ವಾಗ್ಲೇ ಬರ್ಬೇಕು. ಕೊಡು, ಚೆನ್ನಾಗಿ ತಿನ್ಲಿ ಕೊಡು. ಇನ್ನೊಂದಿಷ್ಟು ಹಾಕೊಡು, ಚೆನ್ನಾಗಿ ತಿಂತಾನೆ. ದನ ತಿಂದಂಗ್ ತಿಂತಾನೆ, ಗೂಳಿ ತಿರುಗಂಗ್ ತಿರ್ತಾನೆ. ಮುಂದು ಬಾಕ್ಲಿಂದ ಹೋಯ್ತಾನೆ, ಇಂದು ಬಾಕ್ಲಿಂದ ಬರ್ತಾನೆ. ಅಷ್ಟೇ. ಕೊಡು ಕೊಡು. ಕರ್ಮ. ಓರೋಯ್ತನ್ ಬಿಡ್ಲೆ. ಕೂಲಿನ ಎಷ್ಟು ನಿಯತ್ತಾಗಿ ಕೇಳ್ತೀಯೋ ಕೆಲಸವನ್ನು ಅಷ್ಟೇ ನಿಯತ್ತಾಗಿ ಮಾಡಬೇಕು. ಸ್ವಲ್ಪ ಲೇಟ್ ಆಗೋಯ್ತಣ್ಣ. ಏಯ್,
ಅದನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ಟೈಮ್ಗೆ ನಾವು ಬೆಲೆ ಕೊಟ್ರೆ ನಮ್ಗೆ ಅದೇನೇನು ಬೇಕೋ ಎಲ್ಲ ಕೊಡುತ್ತೆ. ಈಗಿನ ಕಾಲದಲ್ಲಿ 3 ಕಾಸು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ನಿಮ್ಮ ಅಪ್ಪಂಗೆ ಹೇಳ್ತಾನೆ ಇರ್ತೀನಿ, ನಿನ್ನಂತ ಮೈಗಳನ್ನು ಹೇಗೆ ಸಹಿಸ್ಕೊಂಡಿರ್ತಾನೋ ಏನೋ. ಸಾಕು ಸುಮ್ಮನೆ ಎಷ್ಟು ಅಂತ ಮಾತಾಡ್ತೀರಾ? ನೀವು ಬೇಡ, ನಿಮ್ ಕೆಲಸನೂ ಬೇಡ. ಏಯ್ ನಿಂತ್ಕೊಳ್ಳು. ನೋಡ್ರಪ್ಪ ನೋಡ್ರಿ, ಈಗಿನ ಕಾಲದ ಹುಡುಗರಿಗೆ ಏನು ಹೇಳಕ್ಕಾಗಲ್ಲ. ಮುಗಿನ ಮೇಲೆ ಕೋಪ, ನಾಲ್ಗೆ ಮೇಲೆ ಮಾತು. ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತೀರಾ ನೀವು? ಎಂತೆಂತ ಕಳ್ಳರನ್ನೋ ಕ್ರಿಮಿನಲ್ಗಳನ್ನೋ ತಡ್ಕೋತೀರಾ ನೀವು? ನಾನು ಸ್ವಲ್ಪ ಲೇಟಾಗಿ ಬಂದ್ರೆ ತಡ್ಕೊಳಕ್ಕಾಗಲ್ಲ ನಿಮ್ಗೆ? ದೇವ್ರು ನಿಮ್ಗೆ ಕೈ ಹಿಡ್ಕೊಂಡಿರ್ಬೋದು, ನನಗೆ ಮೂಗಿ ಹಿಡ್ಕೊಂಡಿರ್ಬೋದು. ಕಾಲ ಹೀಗೆ ಇರಲ್ಲ, ಬಂದೇ ಬರುತ್ತೆ. ಬರ್ತೀನಿ. ಏ, ಪಪ್ಪ ಬಾ, ಬೆಳಗ್ಗೆನೆ ನೀನು ಬಂದ್ಬಿಟ್ಟ, ಕೂತ್ಕೋ. ನೀನೇನು ಕೆಲ್ಸತ್ತ ಇವತ್ತು ಕಿರಿಕ್ ಮಾಡ್ಕೊ ಬಂದ? ಸ್ವಲ್ಪ ಲೇಟಾಗಿ ಹೋದೆ. ಓನರ್ ಏನೇನೋ ಮಾತಾಡ್ಬಿಟ್ಟ, ಫುಲ್ ರೈಸ್ ಆಗ್ಬಿಟ್ಟೆ. ಅದೇ ಅವನೊಂದು ಹಾಡು ಇಡ್ತಾನೆ, ನೀನೊಂದು ಬಿಟ್ಟಿರ್ತೀಯ. ಕಿತ್ತಾಡ್ಕೊಂಡು ಬಂದಿದೀಯ. ಕೂಲಿ ಮಾಡಿ ಮಾಡಿ ಸಾಕೋಗದೆ. ಆಡೋರ್ ಬಾಯಿಗೆ ಗುಡ್ಗೋರ್ ಕೈಗೆ ತಗ್ಲಾಕೋಬಾರ್ದಂತ ಸುಮ್ಮನೆ ಇದ್ದೀನಿ. ಎಲ್ರ ಮಾತು ಕೇಳಿ ಕೇಳಿ ನನ್ನ ತಲೆ ಭಯಂಕರ ಡ್ಯಾಮೇಜ್ ಆಗಿದೆ. ಮನ್ಸಿಗೆ ನೆಮ್ಮದಿ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ. ನಿನ್ ಪ್ರಾಬ್ಲಮ್ಮು ತುಂಬಾ ಸಣ್ಣದು, ಆದ್ರೂ ಅದನ್ನೇ ತುಂಬಾ ಸೀರಿಯಸ್ ಆಗಿ ತಗೋತಾ ಇದೀಯಾ. ನೋಡು, ಸಣ್ಣದೆ ದೊಡ್ಡದಾಗೋದು, ಅದೇ ಸೀರಿಯಸ್ ಆಗೋದು. ಟೈಮ್ಗೆ ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಹೋಯ್ತದೆ. ದಿನಗಳು ವರ್ಷಗಳೇ ಆಗೋದು. 6 ಕೇರ್ಲಿಲ್ಲ, 3 ಕೀಳಿಲಿಲ್ಲ. ನಮ್ಮ ಕಷ್ಟಗಳನ್ನ ಕೇಳೋರು ಯಾರಿಲ್ಲ. ಅವ್ರ ಕಷ್ಟಗಳನ್ನ ಕಿವಿ ತೂತಾಗ ಅವ್ರು ಕೇಳಬೇಕು. ಎಲ್ಲರೂ ಸ್ವಾರ್ಥಿಗಳ ಕೂತಿದ್ದಾರೆ. ದುಡ್ಡಿಗೆ ಒಳ್ಳೆತನ ಬೇಕಿಲ್ಲ, ಒಳ್ಳೆತನಕ್ಕೆ ದುಡ್ಡು ಬರಲ್ಲ. ಮನುಷ್ಯ ಆಸೆ ಇಟ್ಕೋಬಾರ್ದು, ಆಸೆ ಇಟ್ಕೊಂಡು ಮನುಷ್ಯನೇ ಆಗಿರಬಾರ್ದು. ನೋಡ್ ಮಗ, ಕಷ್ಟಗಳಿಲ್ದಿರೋ ಮನುಷ್ಯನೇ ಇಲ್ಲ, ಅವಮಾನ ಅನುಭವಿಸ್ದಿರೋ ಮನ್ಸೇ ಇಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೋ. ನಡಿ, ನಿಂದ ಯಾಕೋ ಜಾಸ್ತಿ ಆಯ್ತು, ಹೋಗುವ. ನಡಿ ನಡಿ, ಎದ್ ನಡಿ. ಹೊರಟೋಗ್ತೀನಿ, ಎಲ್ಲಾದ್ರೂ ದೂರ ಹೊರಟೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ. ಅವಾಗ ನಾನೇನು ಅಂತ ಅರ್ಥ ಆಗುತ್ತೆ. ಮಗ, ಹೋಗ್ತೀನಿ. ನಾನು ನಿನ್ ಜೊತೆ ಬಂದ್ಬಿಡ್ತೇನೆ. ಮುಚ್ಕೊಂಡಿರಲೇ, ಎಣ್ಣೆ ಇಡಲು ಏನೇನೋ ಮಾತಾಡ್ಬೇಡ. ಯೋಚನೆ ಗೀಚನೆ ಏನು ಮಾಡಂಗಿಲ್ಲ, ಹೋಯ್ತಾ ಇರದೆ. ನಾಳೆ ಊರ್ ಬಿಡ್ತಾ ಇರದೆ. ಗುರು ಪ್ಲೀಸ್, ನಾನು ಬರ್ತೀನಿ ಗುರು, ನಾನು ಬರ್ತೀನಿ. ಆಯ್ತು, ಬಟ್ಟೆ ಗಿಟ್ಟ ತಗೊಂಡು ಅಲ್ಲಿ ಕಟ್ಟದೆ ಬಂದ್ಬಿಡು. ಬೆಳಿಗ್ಗೆ ಇಬ್ರು ಹೋಗೋಣ. ನಡಿ ಗುರು.
ನೋಡ್ರಿ ನಿಮ್ಮ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನೀವಿಲ್ದೆ ನನ್ಗೆ ಬದುಕಕ್ಕೆ ಆಗಲ್ಲ ಅನ್ಸ್ಬಿಟ್ಟಿದೆ. ಓ ಹೌದಾ? ಹಾಗಿದ್ರೆ ಹೋಗ್ ಸಾಯಿ. ಸುಮ್ನೆ ನನಗೆ ಹಿಂಸೆ ಕೊಡ್ಬೇಡ. ನೀನಂದ್ರೆ ನನ್ಗಿಷ್ಟ ಇಲ್ಲ ಇಲ್ಲ ಅಂತ ಎಷ್ಟ್ ಸತಿ ಹೇಳಿಲ್ಲ ನೋಡು. ಇನ್ಯಾವತ್ತೂ ನನ್ ಕಣ್ಣು ಕಾಣಿಸ್ಕೋಬೇಡ. ಹೋಗೋ ಲೋಫರ್ ಚಪ್ಪರ್, ಹೋಗೋ, ಹೋಗ್ ಸಾಯಿ. ನಿಮ್ಮನ್ನ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ, ಯಾಕೆ? ಏಯ್, ನೋಡು, ಏನೋ ನಿನ್ ಪ್ರಾಬ್ಲಮ್ಮು? ಗುರು, ಅವಳು ನಾನು ತುಂಬಾ ಲವ್ ಮಾಡ್ತಾ ಇದ್ದೀನಿ. ಅವಳಿನ ಲವ್ ಮಾಡ್ತಿದ್ದಾಳ? ಇಲ್ಲ ತಾನೆ, ಮತ್ತೇನಕ್ಕೆ ಅವಳನ್ನ ಪೀಡಿಸ್ತೀಯಾ? ಅಯ್ಯ ನಿನ್ನ ಅದನ್ನೆಲ್ಲ ಕೇಳಕ್ ನೀನ್ ಯಾರು? ಹೋಯ್ತಾ ಇರಲೇ. ನಾನ್ ಯಾರ? ನನ್ಗೆ ಹೊಡಿತ್ಯಾ? ಬೋಟಿ ತೆಗೆದ್ಬಿಡ್ತೀನಿ ಮಗನೇ. ನಾವು ಇಷ್ಟಪಟ್ಟ ಸಾಕಾಗಲ್ಲ ಕಣೋ, ಅವು ನಮ್ಮನ್ನ ಇಷ್ಟಪಡ್ಬೇಕು. ಅದೇ ಪ್ರೀತಿ, ಅರ್ಥ ಆಯ್ತಾ? ನನ್ನ ಹುಡುಗಿ ಮುಂದೆ ಹೊಡಿತೀಯಲ್ಲ, ನಿಂಗೈತೆ ಕಣ, ನಿಂಗೈತೆ. ಸಿಗೋ. ಆಗಲ್ಲೇ ಮಾಡ್ತೀನಿ ನಿಂಗೆ, ಮಾಡ್ತೀನಿ. ಬಾರೋ, ನಮ್ಮ ಅಡ್ಡದಲ್ಲಿ ಬತ್ತಿಯಲ್ಲ, ಬಾ ಬಾ ನೋಡ್ಕೊತೀನಿ. ಥ್ಯಾಂಕ್ ಯು.